ರಥಸಪ್ತಮಿ ಇದೆ. ಸೊ ನಮ್ಮ ದೊಡ್ಡವ ನಂಗೆ ಏನೋ ತೊಗೊಂಬರತ್ತಾಳ. ಸ್ಟಾರ್ಟಿಂಗ್ ಎಲ್ಲರಿಗೂ ಬಾರಿಕೆ ಸಿಕ್ಕರೆ ತೊಗೊಂಬರ ಅಂತ ಹೇಳಿ ಯಾಕೆ ಬೀಗರಿಗೆ ಕುಡ್ಸಾರ್ದಾರ. ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಇವತ್ತು ರಥಸಪ್ತಮಿ ಇದೆ. ಸೊ ಹೀಗಾಗಿ ಹೊಸ ಡ್ರೆಸ್ ಹಾಕ್ಕೊಂಡಿವಿ. ಮನೇಲಿ ಎಲ್ರೂ ಹೊಸ ಡ್ರೆಸ್ ಹಾಕ್ಕೊಂಡಿವಿ. ಇವತ್ತು ರಥಸಪ್ತಮಿನ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಪ್ರದೀಪ್ತನಿಗೂ ಅವನಿಗೂ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಹೊಸ ಡ್ರೆಸ್ ಹಾಕೀನಿ. ಸೊ ರೆಡಿಯಾಗಿದ್ದೀವಿ. ಪೂಜೆ ಮಾಡಬೇಕು, ಮನೆಯಲ್ಲಿ ದೇವ್ರ ಪೂಜೆಯನ್ನು ಮಾಡಬೇಕು. ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿನಿ. ಸೊ ಹೂವು ಹರಿಯೋದಕ್ಕೆ ಬಂದಿದ್ದೆ. ಹೂವನ್ನು ಒಂದು ಸ್ವಲ್ಪ ಹೂವು ಹರ್ಕೊಂಡೆ. ಸೊ ಇನ್ನೇನು ದೇವ್ರ ಪೂಜೆಯನ್ನು ಮಾಡಬೇಕು. ಯಾಕೆ ಬೀಗರಿಗೆ ಕುಡ್ಸಾರ್ದಾರ ಬೀಗರು ಬಂದಾರ ಅಂತ ಹೇಳತ್ತಾರೆ. ಮನೇನ ಕ್ಲೀನ್ ಮಾಡೋದಕ್ಕೆ ಅಂದರೆ ಮನೇನ ಒರೆಸೋದಕ್ಕೆ ಅಂತ ಹೇಳಿ ಆಕಳ ಗಂಜಲು ಬೇಕಾಗಿತ್ತು. ಸೊ ನಮ್ಮಿಬ್ಬರು ವೈನಿಯಂದಿರು ಆಕಳ ಗಂಜಿ ಸಲುವಾಗಿ ನಿಂತಿದ್ದಾರಲ್ಲಿ. ಹೊಸ ಡ್ರೆಸ್ ಹಾಕೊಂಡೈತಪ್ಪ ನನ್ನ ಮಗ. ಇದು ಇವತ್ತು ಸೂರ್ಯ ಪೂಜೆ ಮಾಡಬೇಕಲ್ಲ. ಸೊ ಹೀಗಾಗಿ ಸೂರ್ಯೋದಯದ ಟೈಮಲ್ಲಿ ಬೆಳಿಗ್ಗೆನೇ ನಾವು ಬೇಗ ಪೂಜೆ ಮಾಡಬೇಕಾಗಿತ್ತು. ಬಟ್ ಹೇಳೋದು ಒಂದು ಸ್ವಲ್ಪ ಲೇಟ್ ಆಯಿತು. ಹೆಂಗೂ ಸೂರ್ಯ ಪೂಜೆ ಅಲ್ವಾ. ಸೊ ಹೀಗಾಗಿ ಸೂರ್ಯ ಬಂದ ಮೇಲೇ ಪೂಜೆ ಮಾಡಿದರೆ ಆಯಿತು ಅಂತ ಹೇಳಿ ಸುಮ್ಮನೆ ಆದ್ವಿ. ನಮ್ಮ ಪವಿತ್ರ ಎಲ್ಲ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ಲು. ಅದಾದಮೇಲೆ ನಮ್ಮಮ್ಮ ಇಲ್ಲಿ ಹೊರಗಡೆ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. ಇವತ್ತು ರಥಸಪ್ತಮಿ ಅಲ್ಲ. ಸೊ ಹೀಗಾಗಿ ಸೂರ್ಯನ ಒಂದು ರಥವನ್ನು ಬಿಡಿಸಿ ಅದನ್ನು ಪೂಜೆಯನ್ನು ಮಾಡಬೇಕಾಗಿತ್ತು. ನಮ್ಮಮ್ಮ ನಮಗೆ ಸೂರ್ಯನ ಒಂದು ರಥವನ್ನು ಬಿಡಿಸ್ರಿ ಅಂತ ಹೇಳಿದರು. ಬಟ್ ನಾವು ಯಾರೂ ತಲೆಯಲ್ಲಿ ಹಾಕೋಲಿಲ್ಲ. ನಾನೇ ರಂಗೋಲಿನ ಹಾಕ್ತೀನಿ ಅಂತ ಹೇಳಿ ಅವ್ರಿಗೆ ಯಾವ ಥರ ಒಂದು ರಥವನ್ನು ಬಿಡಿಸೋಕ್ಕೆ ಬರುತ್ತೆ ಅದೇ ಥರನೇ ಒಂದು ರಥವನ್ನು ಬಿಡಿಸಿ ಇಲ್ಲಿ ಮೇಲ್ಗಡೆ ರಥಸಪ್ತಮಿ ಅಂತ ಬರೆದು ಅದನ್ನ ಪೂಜೆಯನ್ನು ಮಾಡಿದರು. ನಮ್ಮಮ್ಮಂಗೆ ಇದರಲ್ಲೆಲ್ಲ ಭಾರಿ ಇಂಟ್ರೆಸ್ಟ್ ಅವ್ರಿಗೆ. ಸೊ ಹೀಗಾಗಿ ಇಂಥವೆಲ್ಲ ಅವ್ರಿಗೆ ಬಿಟ್ಬಿಟ್ಟಿರ್ತೀವಿ, ಏನಾದರೂ ಅವರೇ ಮಾಡ್ಕೊಳ್ಳಿ ಅಂತ ಹೇಳಿ. ನಾನಿಲ್ಲಿ ಪೂಜೆಗೆ ಅಂತ ಹೇಳಿ ಹೂವನ್ನು ಬಿಡಿಸ್ತಾ ಇದ್ದೆ. ಯಾಕೋ ಇವಾಗ ಹೂ ಆಗೋದೇ ಕಡಿಮೆ ಆಗಿದೆ. ಇವಾಗ ಚಳಿಗಾಲ ಅಲ್ಲ, ಇನ್ನೂ ಒಂದು ಸ್ವಲ್ಪ ಚಳಿಗಾಲ ಇದೆ. ಹೀಗಾಗಿ ಹೂ ಅಷ್ಟೊಂದೆಲ್ಲ ಆಗ್ತಾಯಿಲ್ಲ. ಆಮೇಲೆ ಗಿಡಕ್ಕೆ ಇವಾಗ ನೀರನ್ನು ಹಾಕೇ ಇಲ್ಲ. ವೀಕ್ಲಿ ನಮ್ಮಮ್ಮ 3-4 ಸಲ ನೀರನ್ನು ಬಿಡ್ತಾಯಿದ್ರು. ಬಟ್ ಅವರು ಏನೋ ಬ್ಯುಸಿ ಇರೋದ್ರಿಂದ ಗಿಡಗಳಿಗೆ ಜಾಸ್ತಿ ನೀರು ಬಿಟ್ಟಿಲ್ಲ. ಹೀಗಾಗಿ ಹೂವು ಆಗೋದು ಕಡಿಮೆ ಆಗಿತ್ತು. ನಾನೇ ಅದರಲ್ಲೇ ಒಂದು ಸ್ವಲ್ಪ ಹೂಗಳನ್ನು ಬಿಡಿಸ್ಕೊಂಡೆ. ಮನೆ ಮುಂದೆ ಚೆಂದದಾಗಿ ಹೂ ಆದ್ರೇ ಮನೆಗೆ ಒಂಥರ ಕಳೆ ಬರುತ್ತೆ. ಬರೀ ಟಿಫಿನ್ ಮಾಡೋನು. ಇವತ್ತು ಟಿಫಿನ್ಗೆ ಏನು ಸ್ಪೆಷಲ್ ಅಂದರೆ ಉಪ್ಪಿಟ್ಟು, ಚುನ್ಮುರಿ, ಆಮೇಲೆ ಚಿತ್ರಾನ್ನ. ಆಮೇಲೆ ಉಪ್ಪಿಟ್ಟು ಆಮೇಲೆ ಚುನ್ಮುರಿ ದ ಬೆಸ್ಟ್ ಕಾಂಬಿನೇಷನ್. ನನಗೆರಡು ಇಷ್ಟ ಆಗುತ್ತೆ, ಉಪ್ಪಿಟ್ಟು ಮತ್ತು ಚುನ್ಮುರಿ ಕೂಡಿಸಿ ತಿನ್ನೋದಕ್ಕೆ. ಸೊ ಇವತ್ತು ಇಷ್ಟಿತ್ತು ಬ್ರೇಕ್ಫಾಸ್ಟ್ಗೆ, ಉಪ್ಪಿಟ್ಟು, ಚುನ್ಮುರಿ ಆಮೇಲೆ ಚಿತ್ರಾನ್ನ ಅಂತೂ ಆಲ್ ಟೈಮ್ ಫೇವ್ರೇಟ್. ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದು ಚಿತ್ರಾನ್ನ. ಸೊ ಸಂಡೇ ಸ್ಪೆಷಲ್ ಇವತ್ತು ಉಪ್ಪಿಟ್ಟು, ಚಿತ್ರಾನ್ನ ಆ್ಯಂಡ್ ಚುನ್ಮುರಿ. ನಮ್ಮ ದೊಡ್ಡವ ನಂಗೆ ಏನೋ ತೊಗೊಂಬರತ್ತಾಳದ ಮುಚ್ಚಿಟ್ಕೊಂದ. ಇನ್ನು ಯೂಟ್ಯೂಬ್ದಾಗ ಹಾಕ್ನಂದ್ರೆ ಆತ್ಮ ಅಂತ. ನಮ್ಮ ದೊಡ್ಡವ ನನ್ನ ಸಂಬಂಧ ಬಾರಿಕೆ ತೊಗೊಂಡು ಬಂದವಳು. ಇಷ್ಟೆಲ್ಲ ಬಾರಿಕೆ ತೊಗೊಂಡ್ಬಂದವಳು. ಈ ಸೀಸನ್ದಾಗ ಅಂತೂ ಫುಲ್ ಬಾರಿಕೆ ತಿನ್ನತ್ತೇನೆ ನಾನು. ಎಲ್ಲರೂ ಬಾರಿಕೆ ತಂದು ಕೊಡತ್ತಾರು. ಸ್ಟಾರ್ಟಿಂಗ್ ಎಲ್ಲರಿಗೂ ಬಾರಿಕೆ ಸಿಕ್ಕರೆ ತೊಗೊಂಬರ ಅಂತ ಹೇಳಿ ಈಗ ಯಾರ್ಯಾರು ಸಿಗ್ತೈತಿ ಎಲ್ಲರೂ ತಂದು ಕೊಡತ್ತಾರೆ ನನಗೆ. ಇಷ್ಟೆಲ್ಲ ಬಾರಿ ಹಣ್ಣು. ಟೇಸ್ಟ್ ಅದಾವ ಬಾರಿಕಾಯಿ, ಸೂಪರ್ ಟೇಸ್ಟ್. ಈ ಒಂದು ಸೀಸನ್ ಒಳಗೆ ಜಾಸ್ತಿ ಬಾರಿಕಾಯಿ ತಿನ್ನಬೇಕಂದ್ರೆ ನಾನು ಅನಿಸುತ್ತೆ ನನಗೆ. ಅಷ್ಟು ಬಾರಿ ಹಣ್ಣು ತಿಂದೀನಿ. ನಮ್ಮಮ್ಮ ಇಲ್ಲಿ ಸೊಸೆಗೆ ಅಂತ ಹೇಳಿ ರವೆ ಉಂಡಿನ ಮಾಡತ್ತಾರು. ನಮ್ಮ ರಶ್ಮಿಗೆ ಏನೋ ರವೆ ಉಂಡಿ ತಿನ್ನಬೇಕು ಅಂತ ಅನ್ಸತ್ತಿತ್ತಂತೆ. ಸೊ ಅವಳು ಹೇಳಿದ್ದೆ ತಡ ನಮ್ಮಮ್ಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ನೋಡಿ ನಮ್ಮಮ್ಮ ಮತ್ತು ಸೊಸೆದು ಬಾಂಡಿಂಗ್ ಯಾವ ಥರ ಇದೆ ಅಂತ. ಅದಾದಮೇಲೆ ಇವತ್ತು ನಮ್ಮ ರಶ್ಮಿಗೆ ಬಂಕಿಟನ್ನು ತೊಗೊಂಡು ಬಂದರು. ಅಂದರೆ ನಮ್ಮ ಸವಿತಾ ಏನಿದ್ದಾಳಲ್ಲ ನಮ್ಮ ತಂಗಿ, ಅವರು ಗಂಡನ ಮನೆಯವರು ನಮ್ಮ ರಶ್ಮಿಗೆ ಬಂಕಿಟ್ ತೊಗೊಂಬಂದರು. ಅಂದರೆ ಬಸರಿ ಬಯಕೆಯ ಬುತ್ತಿಯನ್ನು ತೊಗೊಂಡು ಬಂದಿದ್ದರು. ಸೊ ಅವರು ವೆರೈಟಿ ಫುಡ್ಡನ್ನು ಮಾಡ್ಕೊಂಡು ಬಂದಿದ್ದರು.
ಸಜ್ಜಿ ರೊಟ್ಟಿ, ಕರ್ಜಿಕಾಯಿ, ಆಮೇಲೆ ಒಂದೆರಡು ಥರ ಪಲ್ಯ, ಒಂದೆರಡು ಥರ ಚಟ್ನಿ, ತಾಲಿಪಟ್ಟಿ ಈ ಥರ ಏನು ಬಸ್ರಿ ಬಯಕೆ ಇರುತ್ತಲ್ಲ, ಸೊ ಅವೆಲ್ಲನೂ ಅವರು ಐಟಮನ್ನು ಮಾಡ್ಕೊಂಡು ಬಂದಿದ್ದರು. ಸೊ ಬಂದಮೇಲೆ ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಸೇರಿಕೊಂಡು ಅದನ್ನ ಓಪನ್ ಮಾಡತ್ತಾರು. ದೇವ್ರ ಮನೆಯಲ್ಲಿನೇ ಪೂಜೆ ಮಾಡಿ ಅಲ್ಲೇ ಓಪನ್ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿದರು. ಸೊ ಇಲ್ಲಿ ಮತ್ತೆ ಮನೆಗೆ ಹಂಚೋದಕ್ಕೆ ಅಂತ ಹೇಳಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಸೇರಿಕೊಂಡು ಎಲ್ಲನೂ ಡಿಸ್ಟ್ರಿಬ್ಯೂಷನ್ ಮಾಡಕತ್ತಾರು. ಸೊ ನಮಗೂ ಒಂದು ಸ್ವಲ್ಪ ತಾಲಿಪಟ್ಟಿ ಕರ್ಜಿಕಾಯಿಯನ್ನು ಹಾಕಿಕೊಟ್ರು. ಸೊ ಇದಾಗಿತ್ತು ನನ್ನ ಒಂದು ಡೈಲಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.